ನಮಸ್ಕಾರ. ಅರುಣ್ ಪರಮೇಶ್ವರ್ ಅಂತ, ಸಾಮಾಜಿಕ ಹೋರಾಟಗಾರ. ತಾವು ಹಿಂದುತ್ವದ ಬಗ್ಗೆ ಮಾತಾಡ್ತಾಯಿದ್ರಿ. ನಾವು BJP ಹಿಂದುತ್ವ, ನಾವು ಹಿಂದುತ್ವದ ಪ್ರತಿಪಾದನೆಯಲ್ಲಿ ಪಕ್ಷ ಕಟ್ಟಿದ್ದೀವಿ ಅಂತ. ನೀವು ಹಿಂದುತ್ವದ ಮೇಲೆ ಪಕ್ಷ ಕಟ್ತೀರಾ, ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಹಿಂದುತ್ವನ ನಿಮ್ಮದು, ಇಲ್ಲ ಯಾವಾಗಲೂ ಹಿಂದುತ್ವದ ಕಾರ್ಯಕರ್ತರ ಜೊತೆಲಿ ಇರ್ತೀರಾ ಅಂತ ಒಂದು ಪ್ರಶ್ನೆ. ಆಮೇಲೆ ಹಿಂದುತ್ವಕ್ಕೆ ಕಾರ್ಯಕರ್ತರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದಾಗ ಕಾರ್ಯಕರ್ತರುಗಳ ಅನ್ಯಾಯದ ಕಾರ್ಯಕರ್ತಗಳ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಆ ಥರ ಆದಾಗ ನೀವು ಕೆಲವು ಹೊತ್ತು ಬೆರಳೆಡಿಕೆಯಷ್ಟು ನಾಯಕರು ಮಾತ್ರ ಬರ್ತಾ ಇದ್ದೀರಾ ಹೊರತು ಮಿಕ್ಕಿದವ್ರು ಯಾಕೆ ಹಿಂದುತ್ವಕ್ಕೆ ಅಷ್ಟೊಂದು ಒತ್ತು ನೀಡ್ತಾ ಇಲ್ಲ? ಯಾಕೆ ನೀವು BJPಲಿ ಬರೀ ಎಲೆಕ್ಷನ್ ಬಂದಾಗ ಹಿಂದುತ್ವ ಬೇಕು, ಹಿಂದೂ ಕಾರ್ಯಕರ್ತರು ಬೇಕು, ಎಲೆಕ್ಷನ್ ಬಂದಮೇಲೆ ಬಾಡ್ವಾ ನಿಮಗೆ? ಯಾಕೆ ಸರ್ ಈ ಥರ ಆಗ್ತಾಯಿದೆ? ಇದಕ್ಕೆ ಸ್ಪಷ್ಟ ಕಾರಣ ಕೊಡಿ ಸರ್. ಈ ಥರ ಪ್ರಶ್ನೆಗಳು ನಮಗೂ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಆಗಲೇ ಉದಾಹರಣೆ ಕೊಡುವಾಗ ಯೋಗಿ ಆದಿತ್ಯನಾಥ್ ಅವರು 2ನೇ ಸರಿ ಯಾಕೆ ಮುಖ್ಯಮಂತ್ರಿ ಆದರು, ದೇವೇಂದ್ರ ಫಡ್ನವೀಸ್ ಅವರು 3ನೇ ಸರಿ ಯಾಕೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತಿದ್ದಾರೆ, ಇವತ್ತು ಪವನ್ ಕಲ್ಯಾಣ್ ಆಗಿದ್ದಾರೆ, ಅದೇ ರೀತಿ ಅಣ್ಣಾಮಲೈ ಯಾಕೆ ಬರ್ತಿದ್ದಾರೆ, ಅದೇ ಹಾದಿಯಲ್ಲಿ ನಾವು ಕೂಡ ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಇಲ್ಲಿ ಒಡಕಿಗೋಸ್ಕರ ಬರಲಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ. ಆಮೇಲೆ ಒಂದು ತಿಳ್ಕೊಳ್ಳಿ, ಪ್ರತಾಪ್ ಸಿಂಹನಿಗೆ 10 ವರ್ಷ ಅಧಿಕಾರ ಸಿಕ್ಕಿತ್ತು, ಇವತ್ತು ಅಧಿಕಾರ ಇಲ್ದಲೇ ಇರ್ಬೋದು. ಆದರೆ ನಮ್ಮ ಕಾರ್ಯಕರ್ತನಿಗೆ ಅಧಿಕಾರನೇ ಸಿಕ್ಕಿಲ್ವಲ್ಲ. ಯಾವತ್ತು ಪಕ್ಷಕ್ಕೋಸ್ಕರ ಬಾವುಟ ಹಿಡ್ಕೊಂಡು ಬಂದಿದ್ದಾನೆ, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾನೆ, ಕೇಸ್ ಹಾಕಿಸ್ಕೊತಿದ್ದಾನಲ್ಲ. ಅದಕ್ಕೋಸ್ಕರನೇ ನಾವು ನಿರಂತರವಾಗಿ ನಾವು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡು ಹೋಗ್ತಾ ಇರೋದು. ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೋಸ್ಕರ, ಅವರಿಗೆ ನಾವೊಂದು ಹೋಪ್ ಆಗಿರಬೇಕು. ಇವತ್ತು ಒಂದು ತಿಳ್ಕೊಳ್ಳಿ, ಯಾರು ಏನೇ ಮಾತಾಡ್ಬೋದು. ಈಗ ಒಬ್ಬ ಯತ್ನಾಳ್, ಒಬ್ಬ ಸಿ ಟಿ ರವಿ, ಒಬ್ಬ ಪ್ರತಾಪ್ ಸಿಂಹ, ಇವ್ರು 3 ಜನ ಬಾಯಿ ಮುಚ್ಚಿಸ್ಬಿಡಿ. ನಾಳೆ ಬೆಳಗ್ಗೆ BJPಗೂ ಬೇರೆ ಪಕ್ಷಕ್ಕೂ ಮತ್ತೊಬ್ಬರಿಗೂ ಏನು ವ್ಯತ್ಯಾಸ ಇರುತ್ತೆ ಅದು ಐಡಿಯಾಲಜಿಕಲ್ಲಿ ಹೇಳ್ಬಿಡಿ. ಹಿಂದುತ್ವ ಬಗ್ಗೆ ಮಾತಾಡೋರು ಯಾರಿದ್ದಾರೆ ತೋರಿಸ್ಬಿಡಿ. ಇದು ನಮ್ಮ ಕಾರ್ಯಕರ್ತರಲ್ಲೂ ಇದೆ, ಇದು ಆ ನೋವು ಇದೆ. ಎಲ್ಲರೂ ಕೂಡ ಈ ಚಿಂತನೆಯಲ್ಲಿ ಹೋಗಬೇಕು. ಹಾಗಾದರೆ ನಾವೇನು ಯಾವುದೋ ಕಮ್ಯುನಿಟಿನ ದ್ವೇಷ ಮಾಡಬೇಕು ಅಂತಲ್ಲ. ಈ ದೇಶದ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಪಕ್ಷವನ್ನು ಕಟ್ಟಬೇಕು, ನಾವು ಮತ್ತೆ ವ್ಯವಸ್ಥೆಯನ್ನು ಬೆಳೆಸಬೇಕು ಅನ್ನೋದ್ರ ದೃಷ್ಟಿಯಲ್ಲೇ ನಾವು ಹೋಗ್ತಿರೋದು. ನೀವೇನು ಹೇಳಿದರೆ ಅದಕ್ಕೆ ನನ್ನ ಸಹಮತನೂ ಇದೆ. ಈ ದೃಷ್ಟಿಯಲ್ಲೇ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನೋದೇ ನನ್ನ ಭಾವನೆ.